ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಡಿಎನ್ ಜೀವರಾಜ್ ವರ್ಸಸ್ ಟಿಡಿ ರಾಜೇಗೌಡ. ಒಬ್ರು ಶೃಂಗೇರಿ ಕ್ಷೇತ್ರದ ಹಾಲಿ ಎಂಎಲ್ಎ, ಮತ್ತೊಬ್ರು ಮಾಜಿ ಎಂಎಲ್ಎ. ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಜೀವರಾಜ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ರಾಜೇಗೌಡ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಜೀವರಾಜ್ಗೆ 62 ವರ್ಷ, ರಾಜೇಗೌಡಗೆ 66 ವರ್ಷ. ಜೀವರಾಜ್ಗಿಂತ ರಾಜೇಗೌಡ 4 ವರ್ಷ ದೊಡ್ಡವರು. ಶಿಕ್ಷಣ: ಜೀವರಾಜ್ ಪಿಯುಸಿ ವರೆಗೆ ಓದಿದ್ದಾರೆ, ರಾಜೇಗೌಡ ಬಿಕಾಂ ಪದವಿ ಪಡೆದಿದ್ದಾರೆ, ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. ಇಬ್ಬರಲ್ಲಿ ಹೆಚ್ಚು ಓದಿರೋದು ರಾಜೇಗೌಡ. ಚುನಾವಣಾ ಅನುಭವ: ಜೀವರಾಜ್ 1994ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಬಾರಿ ಎಂಎಲ್ಎ ಮತ್ತು 1 ಬಾರಿ ಮಂತ್ರಿಯಾಗಿದ್ದಾರೆ. ಹಾಗೆ 3 ಬಾರಿ ವಿಧಾನಸಭೆ ಚುನಾವಣೆ ಸೋತಿದ್ದಾರೆ. ರಾಜೇಗೌಡ 2013ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 1 ಬಾರಿ ಎಂಎಲ್ಎ ಆಗಿದ್ದಾರೆ. ಹಾಗೆ 2 ಬಾರಿ ವಿಧಾನಸಭೆ ಎಲೆಕ್ಷನ್ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್: ಜೀವರಾಜ್ ವಿರುದ್ಧ ಒಂದು ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಇದು ಚೀಟಿಂಗ್, ಫೋರ್ಜರಿ ಮುಂತಾದ ಆರೋಪಕ್ಕೆ ಸಂಬಂಧಪಟ್ಟಿದ್ದು. ರಾಜೇಗೌಡ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಪತ್ನಿ ಮತ್ತು ಮಕ್ಕಳು: ಜೀವರಾಜ್ ಪತ್ನಿ ಹೆಸರು ನಿವೇದಿತಾ. ಇವರಿಗೆ ಸುಧನ್ವ ಎಂಬ ಮಗ ಇದ್ದಾರೆ. ರಾಜೇಗೌಡ ಪತ್ನಿ ಹೆಸರು ಪುಷ್ಪ. ಇವರಿಗೆ 3 ಮಕ್ಕಳು: ಸೃಜನಾ, ಸಂಜನಾ ಮತ್ತು ರಾಜ್ದೇವ್. ಇದರಲ್ಲಿ ಸೃಜನಾ 2013ರಲ್ಲಿ ಬೆಂಗಳೂರಿನಲ್ಲಿ ಸಂಭವಿಸಿದ ಕಾರು ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡ್ರು. ಬ್ಯಾಂಕ್ ಬ್ಯಾಲೆನ್ಸ್: ಜೀವರಾಜ್ ಕುಟುಂಬ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 63 ಲಕ್ಷ ಹಣ ಹೊಂದಿದೆ. ರಾಜೇಗೌಡ ಕುಟುಂಬ 1.07 ಕೋಟಿಯಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದೆ. ಚಿನ್ನ: ಜೀವರಾಜ್ ಕುಟುಂಬದ ಬಳಿ 800 ಗ್ರಾಂನಷ್ಟು ಚಿನ್ನ ಇದೆ. ಇದರ ಮೌಲ್ಯ 24 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ರಾಜೇಗೌಡ ಕುಟುಂಬದ ಬಳಿ ಬರೋಬ್ಬರಿ 16 ಕೆಜಿ ಚಿನ್ನ ಇದೆ. ಇದರ ಮೌಲ್ಯ 3.67 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ರಾಜೇಗೌಡ ಕುಟುಂಬದ ಬಳಿ. ಬೆಳ್ಳಿ: ಜೀವರಾಜ್ ಕುಟುಂಬದ ಬಳಿ 3.25 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 2.21 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ರಾಜೇಗೌಡ ಕುಟುಂಬದ ಬಳಿ 22 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 17.25 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಜ್ರ: ಜೀವರಾಜ್ ಮತ್ತು ರಾಜೇಗೌಡ ಇಬ್ಬರ ಕುಟುಂಬದ ಬಳಿಯೂ ವಜ್ರ ಇಲ್ಲ. ಸ್ವಂತ ವಾಹನ: ಜೀವರಾಜ್ ಕುಟುಂಬದ ಬಳಿ ಇನ್ನೋವಾ ಕ್ರಿಸ್ಟಾ, ಮಹೀಂದ್ರ ಥಾರ್, ಮಾರುತಿ ಎಸ್ಟೀಮ್, ಇನ್ನೋವಾ ಕಾರುಗಳು ಮತ್ತು ಮಿತ್ಸುಬಿಶಿ ಟಿಲ್ಲರ್ ಇದೆ. ಇವುಗಳ ಒಟ್ಟು ಮೌಲ್ಯ 60 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ರಾಜೇಗೌಡ ಕುಟುಂಬದ ಬಳಿ ಆಡಿ Q5, ಟೊಯಾಟಾ ಫಾರ್ಚುನರ್, ವೋಕ್ಸ್ ವ್ಯಾಗನ್ ಪೋಲೋ, ಇನ್ನೋವಾ, ಮಹೀಂದ್ರ ಜೀಪ್ ಪಿಕಪ್ ಮತ್ತು 2 ಟ್ರ್ಯಾಕ್ಟರ್ಗಳಿವೆ. ಇವುಗಳ ಒಟ್ಟು ಮೌಲ್ಯ 1.16 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಮನೆ ಅಥವಾ ಫ್ಲಾಟ್: ಜೀವರಾಜ್ ಕುಟುಂಬದ ಬಳಿ 2 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 4.75 ಕೋಟಿ. ರಾಜೇಗೌಡ ಕುಟುಂಬದ ಬಳಿ ಸ್ವಂತ ಮನೆ ಇಲ್ಲ. ಮನೆಗಳ ವಿಚಾರದಲ್ಲಿ ಜೀವರಾಜ್ ಮುಂದಿದ್ದಾರೆ. ಕೃಷಿ ಜಮೀನು: ಜೀವರಾಜ್ ಕುಟುಂಬ 20 ಎಕರೆಯಷ್ಟು ಕೃಷಿ ಜಮೀನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 2.33 ಕೋಟಿ. ರಾಜೇಗೌಡ ಕುಟುಂಬದ ಬಳಿ ಬರೋಬ್ಬರಿ 140 ಎಕರೆ ಜಮೀನಿದೆ. ಇದರ ಮೌಲ್ಯ 9.85 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಜಮೀನಿರೋದು ರಾಜೇಗೌಡ ಕುಟುಂಬದ ಬಳಿ. ಕೃಷಿಯೇತರ ಸೈಟು: ಜೀವರಾಜ್ ಕುಟುಂಬದ ಬಳಿ 3 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 94 ಲಕ್ಷ. ಟಿಡಿ ರಾಜೇಗೌಡ ಕುಟುಂಬದ ಬಳಿ 2 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 62 ಲಕ್ಷ. ಹೆಚ್ಚು ಸೈಟುಗಳಿರೋದು ಜೀವರಾಜ್ ಕುಟುಂಬದ ಬಳಿ. ವಾಣಿಜ್ಯ ಕಟ್ಟಡ: ಜೀವರಾಜ್ ಕುಟುಂಬ ಒಂದು ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗ ಹೊಂದಿದೆ. ಇದರ ಮೌಲ್ಯ 30 ಲಕ್ಷ. ರಾಜೇಗೌಡ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡ ಇಲ್ಲ. ಈ ವಿಚಾರದಲ್ಲೂ ಜೀವರಾಜ್ ಮುಂದಿದ್ದಾರೆ.
ಸಾಲ ಕೊಟ್ಟಿರೋದು. ಜೀವರಾಜ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 8 ಲಕ್ಷ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ರಾಜೇಗೌಡ ಕುಟುಂಬ ಬರೋಬ್ಬರಿ 15 ಕೋಟಿ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ ಜೀವರಾಜ್ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 10 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ರಾಜೇಗೌಡ ಕುಟುಂಬದ ಬಳಿ 32 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಳ್ಳಲಾಗಿದೆ. ಇಬ್ಬರಲ್ಲಿ ರಾಜೇಗೌಡ ಕುಟುಂಬವೇ ಹೆಚ್ಚು ಶ್ರೀಮಂತ. ಆಸ್ತಿಯ ದೊಡ್ಡ ಪಾಲು ಜೀವರಾಜ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 4.75 ಕೋಟಿ ಆಸ್ತಿಯನ್ನ ಮನೆಗಳ ರೂಪದಲ್ಲಿ ಹೊಂದಿದ್ದಾರೆ. ರಾಜೇಗೌಡ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಕೊಟ್ಟಿರುವ ಸಾಲ ಅಥವಾ ಅಡ್ವಾನ್ಸ್ದು. 15 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ ಜೀವರಾಜ್ ಕುಟುಂಬ 47 ಲಕ್ಷದಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ರಾಜೇಗೌಡ ಕುಟುಂಬ 10 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಆದಾಯ ಜೀವರಾಜ್ರ ವಾರ್ಷಿಕ ಆದಾಯ 19,43,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 1,61,000, ದಿನಕ್ಕೆ 5,400 ಆಗುತ್ತೆ. ರಾಜೇಗೌಡರ ವಾರ್ಷಿಕ ಆದಾಯ 21,47,000, ಅಂದ್ರೆ ತಿಂಗಳಿಗೆ ಸರಾಸರಿ 1,78,000, ದಿನಕ್ಕೆ 5,900 ಆಗುತ್ತೆ. ಇಬ್ರಲ್ಲಿ ರಾಜೇಗೌಡರ ಆದಾಯವೇ ಹೆಚ್ಚು. ಪತ್ನಿಯ ಆದಾಯ ಜೀವರಾಜ್ ಪತ್ನಿ ನಿವೇದಿತಾರ ವಾರ್ಷಿಕ ಆದಾಯ 2,47,000, ಅಂದ್ರೆ ತಿಂಗಳಿಗೆ ಸರಾಸರಿ 20,600, ದಿನಕ್ಕೆ 700 ಆಗುತ್ತೆ. ರಾಜೇಗೌಡರ ಪತ್ನಿ ಪುಷ್ಪಾರ ವಾರ್ಷಿಕ ಆದಾಯ 34,700, ಅಂದ್ರೆ ತಿಂಗಳಿಗೆ ಸರಾಸರಿ 2,900, ದಿನಕ್ಕೆ ಹತ್ತತ್ರ 100 ಆಗುತ್ತೆ. ಆಸ್ತಿಯ ಏರಿಕೆ ಜೀವರಾಜ್ ಕುಟುಂಬದ ಬಳಿ 2013ರಲ್ಲಿ 3 ಕೋಟಿ ಆಸ್ತಿ ಇತ್ತು. 2018ರಲ್ಲಿ ಅದು 5 ಕೋಟಿಗೆ ಜಂಪ್ ಆಯ್ತು. 2023ರಲ್ಲಿ 10 ಕೋಟಿ ಆಯ್ತು. ರಾಜೇಗೌಡ ಕುಟುಂಬದ ಬಳಿ 2013ರಲ್ಲಿ 25 ಕೋಟಿ ಆಸ್ತಿ ಇತ್ತು. 2018ರಲ್ಲಿ ಅದು 21 ಕೋಟಿ ಇಳಿಕೆ ಕಾಣ್ತು. 2023ರಲ್ಲಿ 32 ಕೋಟಿ ಆಯ್ತು. ಜಾತಿ ಅಥವಾ ಸಮುದಾಯ ಜೀವರಾಜ್ ಮತ್ತು ರಾಜೇಗೌಡ ಇಬ್ರು ಒಕ್ಕಲಿಗ ಸಮುದಾಯದವರು. ಸೊ ಫ್ರೆಂಡ್ಸ್, ಇದಿಷ್ಟು ಡಿಎನ್ ಜೀವರಾಜ್ ಮತ್ತು ಟಿಡಿ ರಾಜೇಗೌಡ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಜೀವರಾಜ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ರಾಜೇಗೌಡ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.